ನಮಸ್ಕಾರ ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ವಿಚಿತ್ರ ಸಂಗತಿಗಳು ನಿಮ್ಮ ಮುಂದೆ. ಎಲ್ಲ ಪ್ರಾಣಿಗಳು ಮರಿ ಹಾಕುತ್ತವೆ, ಆದರೆ ಪ್ಲಾಟಿಪಸ್ ಪ್ರಾಣಿ ಮೊಟ್ಟೆ ಇಡುತ್ತದೆ. ನರಿ, ಪಾರಿವಾಳ, ಬಾತುಕೋಳಿ ಹಾಗೂ ಕೆಲವು ಸಮುದ್ರ ಪಕ್ಷಿಗಳು ಏಕಪತ್ನಿ ಪತಿವ್ರತಗಳು. ಅವು ಹೆಣ್ಣೆ ಆಗಲಿ ಗಂಡೇ ಆಗಲಿ ತಮ್ಮ ಜೊತೆಗಾರ ಸತ್ತರೆ ಮತ್ತೊಬ್ಬರೊಡನೆ ಸ್ನೇಹ ಮಾಡುವುದಿಲ್ಲ, ಒಂಟಿಯಾಗಿಯೇ ಸಾಯುತ್ತದೆ. ಮೊಸಳೆಯ ಜಠರದ ಜೀರ್ಣರಸದಲ್ಲಿ ಎಷ್ಟು ಹೈಡ್ರೋಕ್ಲೋರಿಕ್ ಆಮ್ಲ ಇದೆ ಎಂದರೆ ಅದು ಕಬ್ಬಿನ ನುಂಗಿದರೂ ಕೂಡ ಕರಗಿ ಹೋಗುತ್ತದೆ. ಮೇಕೆಯ ಮರಿ ಹುಟ್ಟಿದ ಅರ್ಧ ಗಂಟೆಯಲ್ಲೇ ಬೆಟ್ಟವನ್ನೇ ಇರುತ್ತದೆ. ಜಿರಾಫೆಯ ನಾಲಿಗೆಯ ಉದ್ದ 53 ಸೆಂಟಿಮೀಟರ್. ಅದರಿಂದ ತನ್ನ ಕಿವಿಯನ್ನು ಸ್ವಚ್ಛಗೊಳಿಸಬಲ್ಲದು. ಉಷ್ಟ್ರಪಕ್ಷಿಯ ಒದೆತದಿಂದ ಮನುಷ್ಯನ ಮೂಳೆ ಮುರಿಯಬಲ್ಲದು. ಗುಬ್ಬಿಗಳು ದಿನಕ್ಕೆ 300 ಸಲ ತಮ್ಮ ಮರಿಗಳಿಗೆ ಆಹಾರ ಉಣಿಸುತ್ತವೆ. ಸೊಳ್ಳೆಗೆ ಅತಿ ಸೂಕ್ಷ್ಮವಾದ 47 ಹಲ್ಲುಗಳಿರುತ್ತದೆ. ಹುಚ್ಚುನಾಯಿಯ ಕಡಿತಕ್ಕಿಂತಲೂ ತೀವ್ರ ವಿಷಯುಕ್ತವಾದುದು ಬಾವಲಿಯ ಕಡಿತ. ನೀರಿಲ್ಲದೆ ಹೆಚ್ಚು ಕಾಲ ಬದುಕಿರಬಲ್ಲ ಪ್ರಾಣಿ ಒಂಟೆ ಎಂದು ನೀವು ತಿಳಿದುಕೊಂಡರೆ ಅದು ತಪ್ಪು. ಉತ್ತರ ಇಲಿ. ಸಾಮಾನ್ಯವಾಗಿ ರಕ್ತದ ಬಣ್ಣ ಕೆಂಪು, ಆದರೆ ಜಿರಳೆ ಮತ್ತು ಹಸಿರು ಮಿಡತೆಯ ರಕ್ತದ ಬಣ್ಣ ಬಿಳಿ. ಕಟಲ್ ಮೀನಿನ ರಕ್ತದ ಬಣ್ಣ ನೀಲಿ. ವೈಸರಸ್ ಚೀಟ್ಟೆಗಳು ತಮ್ಮ ಪಾದದಿಂದ ವಾಸನೆ ಮತ್ತು ರುಚಿಯನ್ನು ಅರಿಯುತ್ತದೆ. ಆಗ ತಾನೇ ಬಾಳೆಹಣ್ಣು ತಿಂದವರಿಗೆ ಸೊಳ್ಳೆಗಳು ಕಡಿಯಲು ಇಷ್ಟಪಡುತ್ತವೆ. ದೇಹದ ಆಕಾರಕ್ಕೆ ಹೋಲಿಸಿದರೆ ಪ್ರಾಣಿ ಪ್ರಪಂಚದಲ್ಲಿ ಅತಿ ದೊಡ್ಡ ಗಾತ್ರದ ಮಿದುಳು ಹೊಂದಿರುವ ಪ್ರಾಣಿ ಎಂದರೆ ಇರುವೆ. ಹಾವುಗಳಿಗೆ ಮೂಗುಗಳಿಲ್ಲ, ನಾಲಿಗೆಯಿಂದ ವಾಸನೆ ಗ್ರಹಿಸುತ್ತದೆ. ಜೇನುನೊಣವು ಕಡಿಯಲು ಮನುಷ್ಯನಂತೆ 22 ಹಲ್ಲುಗಳನ್ನು ಹೊಂದಿದೆ. ಮೊಸಳೆ ಕಣ್ಣಲ್ಲಿ ನೀರು ಹರಿಸುತ್ತಿರುತ್ತದೆ, ಆದರೆ ಮೊಸಳೆಗೆ ಕಣ್ಣೀರು ಬರುವುದಿಲ್ಲ. ಬದಲಾಗಿ ಅದು ಬೇಟೆಯನ್ನು ತಿಂದು ಜೀರ್ಣಿಸಿಕೊಂಡ ನಂತರ ಅದರ ರಕ್ತದಲ್ಲಿ ಉಪ್ಪಿನಂಶ ಹೆಚ್ಚುತ್ತದೆ. ಈ ಹೆಚ್ಚುವರಿ ಉಪ್ಪಿನಂಶ ಕಣ್ಣೀರಿನ ಮೂಲಕ ಹೊರಬರುತ್ತದೆ. ಅಂದರೆ ಮೊಸಳೆ ಉಪ್ಪು ಭರ್ಜರಿಯಾಗಿ ತಿಂದುದರ ಸಂಕೇತ. ಕೋಳಿಯ ಕಣ್ಣುಗಳು ತಲೆಯ 2 ಕಡೆಯಲ್ಲಿ ಇರುವುದರಿಂದ ಒಂದೇ ವಸ್ತುವನ್ನು ಒಮ್ಮೆಲೆ ನೋಡಲಾಗದು. ಹಾಗಾಗಿ ವಸ್ತುವಿಗೆ ಅದು ಮೊದಲು ಒಂದು ಕಣ್ಣಿನಿಂದ ನೋಡಿ ಇನ್ನೊಂದರಿಂದ ಖಚಿತಪಡಿಸಿಕೊಳ್ಳುತ್ತದೆ. ಆಕಳಿಗೆ ಕಪ್ಪು ಬಿಳುಪು ಬಣ್ಣಗಳ ಹೊರತು ಬೇರೆ ಬಣ್ಣಗಳು ಗೋಚರಿಸುವುದೇ ಇಲ್ಲ. ಹೈನ ಮನುಷ್ಯನಂತೆ ನಗುವ ಏಕೈಕ ಪ್ರಾಣಿ. ಒಂಟೆ ನೀರು ಕುಡಿಯದೆ 34 ದಿನಗಳವರೆಗೆ ಇರಬಲ್ಲದು. ಈ 34 ದಿನಗಳಲ್ಲಿ 550 ಮೈಲುಗಳ ದೂರ ನಡೆಯಬಲ್ಲದು. ಎಲ್ಲ ಪ್ರಾಣಿಗಳು ಈಜುತ್ತವೆ, ಆದರೆ ಒಂಟೆಗೆ ಮಾತ್ರ ಈಜು ಗೊತ್ತಿಲ್ಲ. ನೀರಿಗೆ ಬಿದ್ದಾಗ ಅದು ಮುಳುಗುತ್ತದೆ. ಸೊಳ್ಳೆ ಮಾತ್ರ ಮೊಟ್ಟೆ ಇಡುವ ಸಮಯದಲ್ಲಿ ಪ್ರಾಣಿಗಳ ರಕ್ತ ಹೀರುತ್ತದೆ, ಏಕೆಂದರೆ ಅವುಗಳ ಹೊಟ್ಟೆಯಲ್ಲಿ ಮೊಟ್ಟೆ ಬಲಿಯಲು ರಕ್ತ ಬೇಕು. ಇಂಪಾದ ದನಿ ತೆಗೆದು ಹಾಡುವುದು ಹೆಣ್ಣು ಕೋಗಿಲೆಯಲ್ಲ, ಗಂಡು ಕೋಗಿಲೆ. ಹಕ್ಕಿಗಳಿಗೆ ಹಲ್ಲುಗಳಿರುವುದಿಲ್ಲ, ಆದರೆ ವಿಚಿತ್ರವೆಂದರೆ ಬಾವಲಿಗೆ 52 ಹಲ್ಲುಗಳಿವೆ. ಎಲ್ಲ ಹಾವುಗಳು ಗೂಡು ಕಟ್ಟುವುದಿಲ್ಲ, ಆದರೆ ಕಾಲಿಂಗ ಸರ್ಪ ಒಂದೇ ಗೂಡು ಕಟ್ಟುತ್ತದೆ. ಉಳಿದ ಹಾವುಗಳು ಗೆದ್ದಲು, ಇರುವೆಗಳು ನಿರ್ಮಿಸಿದ ಹುತ್ತಗಳಲ್ಲಿ, ಬಿರುಕು ಮತ್ತಿತರ ಸ್ಥಳದಲ್ಲಿ ವಾಸಿಸುತ್ತದೆ. ರಾತ್ರಿಯ ವೇಳೆ ದೀಪಗಳಿಗೆ ಆಕರ್ಷಿತವಾಗಿ ಬರುವ ಕೀಟಗಳೆಲ್ಲ ಗಂಡುಗಳೇ ಆಗಿರುತ್ತವೆ. ಕೀಟಗಳು ಗಾಯನದ ಮೂಲಕ ತಮ್ಮ ಸಂಗಾತಿಯನ್ನು ಆಕರ್ಷಿಸುತ್ತದೆ. ಪಾರಿವಾಳ ಒಂದೇ ಇರುವಾಗ ಮೊಟ್ಟೆ ಇಡುವುದಿಲ್ಲ, ಅದರ ಹತ್ತಿರ ಇನ್ನೊಂದು ಪಾರಿವಾಳ ಇರಬೇಕು ಅಥವಾ ಕನ್ನಡಿಯಲ್ಲಿ ಅದರ ಪ್ರತಿಬಿಂಬ ತೋರಿಸಬೇಕು, ಆಗ ಮಾತ್ರ ಮೊಟ್ಟೆ ಇಡುತ್ತದೆ. ತಮ್ಮ ಜೀವಮಾನದಲ್ಲಿ ಒಂದೇ ಒಂದು ಬಾರಿ ಸಂಭೋಗ ಮಾಡುವ ಪ್ರಾಣಿ ಎಂದರೆ ನರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಚಾನಲ್ನ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ.